ಶ್ರೀ ಹೆತ್ತೊಡಲು ಸಿನಿ ಕಂಬೈನ್ಸ್ ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಟ್ ನಟಿಸಿ ನಿರ್ಮಿಸಿದ ಧರ್ಮವೀರ ಪ್ರೇಕ್ಷಕರಿಂದ ಪ್ರಶಂಸೆಗೊಂಡು ಯಶಸ್ವಿ 7 ದಿನದ ಪ್ರದರ್ಶನ ಇಂದಾಯಿತು. ಧರ್ಮವೀರ ಚಲನಚಿತ್ರ ಮೇ ತಿಂಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದೆಂದು ನಟ ನಿರ್ಮಾಪಕ ಡಾಕ್ಟರ್ ಕಲ್ಮೇಶ ಹಾವೇರಿಪೇಟ್ ಇತ್ತೀಚಿನ ದಿನಗಳಲ್ಲಿ ಮನೆ ಮಂದಿ ಕುಳಿತು ನೋಡಬಹುದಾದ ಅತ್ಯುತ್ತಮ ಕೌಟುಂಬಿಕ ಚಿತ್ರ ಎಂದು ಮನ ಬಿಚ್ಚಿ ಪ್ರೇಕ್ಷಕರು ಸ್ಪಂದಿಸಿದರು. ಮೇಡಮ್ ಅವ್ರ ಈ ಫಿಲ್ಮ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಖುಷಿ ಅನಿಸ್ತ್ರಿ. ಫ್ಯಾಮಿಲಿ ಪಿಕ್ಚರು ಎಲ್ಲರೂ ಅದು ಕಲ್ಮೇಶ್ ಸರ್ ಪಿಕ್ಚರ್ ನೋಡಿ ಎಲ್ಲರೂ ಪ್ರೋತ್ಸಾಹಿಸ್ಬೇಕು. ಮನೆ ಮಂದಿ ಎಲ್ಲ ಇದು ಮಾಡ್ಬೇಕು. ಚಲೋ ಅದ ರೀ. ಎಲ್ಲರೂ ಫ್ಯಾಮ್ಲಿ ನೋಡು ಹಂಗ ಅದ ರೀ. ಚಲೋ ಮಾಡ್ಯಾರ. ಚೆನ್ನಾಗಿ ಮಾಡ್ಯಾರ. ಮತ್ತ ಡೈರೆಕ್ಷನ್ ಹೆಂಗಿತ್ರಿ? ಚಲೋ ಐತ್ರಿ. ಚಲೋ ಬಂದದ್ರಿ. ಎಲ್ಲಾರು ಮನೆ ಮಂದಿ ಎಲ್ಲ ಕುಂತ್ ನೋಡು ಅಂತ ಪಿಕ್ಚರ್ ಆಗಿದ್ರಿ. ಇಲ್ಲಿ ಯಾರು ಹಂಗ ಮಾಡಿದ್ದಿಲ್ರಿ. ಇವ್ರ ಪಿಕ್ಚರ್ ಸಕ್ಸಸ್ ಆಗ್ರಿ ಕಲ್ಮೇಶ್ ಸರ್. ಅವಾಗ ಪ್ರೋತ್ಸಾಹ. ಏನ್ ಅನಿಸ್ತು? ನಮ್ಗೆ ಬಹಳ ಖುಷಿ ಆಗುತ್ತೆ ಈ ಫಿಲಿಂ ನೋಡಿ. ಅದು ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಧಾರವಾಡದಲ್ಲಿರುವಂತ ಡಾಕ್ಟರ್ ಕಲ್ಮೇಶ್ ಅವ್ರ ಮಾಡಿದಂತ ಪಿಕ್ಚರ್, ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಟ್ ಅವರು ಮಾಡಿದಂತ ಪಿಕ್ಚರ್ ನಮ್ಗೆ ತುಂಬಾ ಚೆನ್ನಾಗ್ ಅನಿಸ್ತು. ಆಮೇಲೆ ಒಂದು ಧರ್ಮದ ಬಗ್ಗೆ ಎಲ್ಲ ಇವಾಗಿನ ಪೊಲಿಟಿಕ್ಸ್ ತರ ಯಾವುದು ಹೊಡೆದಾಟ ಬಡದಾಟ ಅಂತದ್ ಯಾವ್ದು ಇಲ್ಲ. ನೋಡಾಕ ಮಾತ್ರ ಚೆನ್ನಾಗಿದೆ ಪಿಕ್ಚರ್. ಇಂಥ ಪಿಕ್ಚರ್ಗಳನ್ನ ನಾವು ಪ್ರೋತ್ಸಾಹಿಸ್ಬೇಕು. ಆಮೇಲೆ ಎಲ್ಲರೂ ಮನ್ಯಾಗ ಕುತ್ಕೊಂಡು ಮೊಬೈಲ್ ಒಳಗ ನೋಡೋದು ಅಂತವೆಲ್ಲ ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಥಿಯೇಟರ್ಸ್ ಒಳಗ್ ಬಂದು ನೋಡ್ರಿ ಅಂತ ನಾನೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಸರ್, ಧರ್ಮವೀರ ಸಿನಿಮಾ ಅಗ್ದಿ ಒಳ್ಳೇದೆ. ನೋಡೋರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಐತಿ. ಅಗ್ದಿ ನಮ್ಮ ಹಳ್ಳಿ ವಾತಾವರಣದಾಗ ಯಾವ ಥರ ಇರಬೇಕು, ಅತ್ತಿ ಸೊಸಿ ಹೊಂದಾಣಿಕೆ ಈ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಒಳ್ಳೇದು, ಅಡ್ಡಿಲ್ಲ, ಚಲೋ ಐತಿ. ಹೆಣ್ಮಕ್ಳು ಕುಟುಂಬ ಏನೈತೆ ಬಂದು ನೋಡ್ಬೋದು. ಅಗ್ದಿ ಒಳ್ಳೇದೈತಿ. ಮತ್ತ ಧರ್ಮವೀರ ಪಿಕ್ಚರ್ ಸೊಗಸಾಗಿ ಮೂಡಿ ಬಂದೈತಿ. ಅದು ಧರ್ಮದ ಬಗ್ಗೆ ಅಂದ್ರೆ ಊರಿನಲ್ಲಿ ಒಬ್ಬರ ಧರ್ಮ ಅನ್ನುವಂಥದ್ದು ಇರ್ಬೇಕು. ಯಾಕಂದ್ರೆ ಯಾರೋ ಒಬ್ಬರ ಅತ್ಯಾಚಾರ ಮಾಡಿ ಏನೋ ಒಂದು ನಡೀತಿದೆ ಅನ್ನೋದ್ರ ಒಳಗೆ ಅದನ್ನ ಜನರಿಗೆ ಮೂಡಿಸಿ ಧರ್ಮದ ಬಗ್ಗೆ ಒಂದು ತಿಳಿ ಹೇಳೋದ್ರೊಳಗೆ ಇದು ಬಹಳ ಅದ್ಭುತ ಆಗೈತಿ. ಈಗ ನಮ್ಮ ಉತ್ತರ ಕನ್ನಡದ ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ರೆ ಮುಂದೆ ಅವರು ಒಂದು ದೊಡ್ಡ ಕಲಾವಿದರ ಆಕಾರ ಅನ್ನೋದು ನಮಗೆ ಗ್ಯಾರಂಟಿ ಐತಿ. ಅವ್ರಿಗೆ ಒಂದು ಶುಭಾಶಯಗಳು ಹೇಳಿ ನೊಂದು ಯಾವುದು ಸಂತೋಷ ಐತಿ. ಚಲೋ ಐತಿ, ಅದ್ಭುತ ಆಗೈತಿ. ನಮಗೂ ನೋಡ್ಬೇಕಂತ ಹಂಬಲ ಇತ್ತು. ಅದರ ಸಲುವಾಗಿ ಇವತ್ತು ಬಂದು ನಾವು ನೋಡಿದ್ವಿ. ಸ್ಟೋರಿ ಇದೆ, ಒಳ್ಳೆ ಕಲಾವಿದರಾಗಬೇಕಂತ ಹೇಳಿ ನಮ್ಮ ಮುಂದಿನ ಬಯಕೆ. ನಮ್ಮ ಕಲ್ಮೇಶ್ ಹಾವೇರಿಪೇಟೆ ಅವರು ನಿರ್ಮಾಣದೊಳಗಾಗಿರುವಂಥ ಮತ್ತು ನಟರಾಗಿ ಮಾಡಿದ್ದಾರೆ ಅವರು.